ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ವರ್ಷ ನಡೆಯುವಂತ ಅಂದ್ರೆ ಈ ಸಂಡೇ 1/3/2026 ಸಂಡೇ ನಡೆಯುವಂತ ಮೊರಾರ್ಜಿ ದೇಸಾಯಿ ಪ್ರಮುಖ ಪರೀಕ್ಷೆಗೆ ಸಾಕಷ್ಟು ಸಾಮಾನ್ಯ ಜ್ಞಾನದ ರಿಲೇಟೆಡ್ ಪ್ರಶ್ನೆಗಳು ಏನಾಗ್ತಿರ್ತಪ್ಪ ಅಂದ್ರೆ ಇಲ್ಲಿ ಕನ್ನಡ ಮತ್ತು ಸಮಾಜ ವಿಜ್ಞಾನ, ನೆಕ್ಸ್ಟ್ ವಿಜ್ಞಾನದ ಒಳಗಡೆ ಈ ತರ ಸಮಾಜ ವಿಜ್ಞಾನ ಈ ಜಿಕೆ ಪ್ರಶ್ನೆಗಳನ್ನ ಅಲ್ಲಿ ಆಡ್ ಮಾಡ್ತಿರ್ತಾನೆ. ಹಾಗಾದ್ರೆ ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಏನೆಲ್ಲ ನಿಮ್ಗೆ ಇಂಪಾರ್ಟೆನ್ಸ್ ಆಗಬೇಕು ಆಲ್ಮೋಸ್ಟ್ ಎಲ್ಲವೂ ಏನ್ ಮಾಡಿದೀನಪ್ಪ ಅಂದ್ರೆ ನಮ್ಮ ಚಾನಲ್ ಒಳಗಡೆ ಅಪ್ಲೋಡ್ ಮಾಡಿರ್ತೀವಿ. ನಾವು ನೋಡ್ಕೊಡ್ರಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ನೋಡ್ಕೊಂಡ್ರಪ್ಪ ಅಂದ್ರೆ ಎಲ್ಲವೂ ಏನಾಗ್ತಪ್ಪ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮ್ಗೆಲ್ಲವೂ ಸಿಗ್ತವೆ. ಹಾಗಾದ್ರೆ ಕ್ವಶನ್ಸ್ ಯಾವ ತರ ಇದಾವೆ ಅಂತೇಳಿ ನಾವು ನೋಡ್ಕೊತ ಬಂದಾಗ ಪ್ರಮುಖ ಬಿರುದುಗಳು, ಆ ಬಿರುದುಗಳನ್ನು ಹೊಂದಿದವರ ಮೇಲೆ ಸಾಕಷ್ಟು ಕ್ವಶನ್ಸ್ನ ಕೇಳ್ತಿರ್ತಾನೆ. ಉದಾಹರಣೆಗೆ ಇಲ್ಲಿ ಆದಿಕವಿ ಅಂತೇಳಿ ಯಾರನ್ನ ಕರೀತಾರ ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ಆದಿಕವಿ ಅಂತೇಳಿ ನಾವು ಯಾರನ್ನ ಕರಿತೀವಪ್ಪ ಅಂದ್ರೆ ಪಂಪನನ್ನ ಕರಿತೇವೆ. ಹಾಗಾದ್ರೆ ಈ ಪಂಪ ಬರೆದಂತ ಕೃತಿ ಯಾವುದು ಅಂತ ಕೂಡ ಕ್ವಶನ್ಸ್ ನ ಕೇಳಿದಾನೆ ಎಕ್ಸಾಮ್ಸ್ ಅಲ್ಲಿ. ಆದಿಕವಿ ಈ ಪಂಪ ಬರೆದಂತ ಕೃತಿ ಯಾವ್ದಪ್ಪ ಅಂದಾಗ ಆದಿಪುರಾಣ ಅಂತ ಕೇಳ್ತೀವಿ. ಅಥವಾ ಆದಿಪುರಾಣನ ಬರೆದವರು ಯಾರು ಅಂತ ಕೂಡ ಕ್ವಶನ್ಸ್ ನ ಕೇಳ್ತಿರ್ತಾನ ಪಂಪ. ಇದು ಕನ್ನಡದ ಮೊದಲ ಕಾವ್ಯ ಅಂತಾನು ಕೂಡ ಏನ್ ಮಾಡ್ತದಪ್ಪ ಅಂದ್ರೆ ಕರೆಸ್ಕೊಳ್ತದೆ. ಹಾಗಾದ್ರೆ ಇನ್ನು ದ ರಾ ಬೇಂದ್ರೆ ಅವರಿಗೆ ಏನಂತ ಕೇಳ್ತೀವಿ? ದ ರಾ ಬೇಂದ್ರೆ ಅವರಿಗೆ ನಾವು ವರಕವಿ ಅಂತೇಳಿ ಏನ್ ಮಾಡ್ತೀವಪ್ಪ ಅಂದ್ರೆ ಕರೆಸ್ಕೊಳ್ತೇವೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ವರಕವಿ ಅಂತೇಳಿ ಏನ್ ಮಾಡ್ತಾರಪ್ಪ ಅಂದ ಕರೆಸ್ಕೊಳ್ತಿರ್ತಾರೆ. ನಾಲ್ಕು ತಂತಿ ಇವರು ಪ್ರಮುಖವಾದಂತ ಕೃತಿ. ಇದಕ್ಕೆ ಏನಾಯ್ತಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಏನಾಯ್ತಪ್ಪ ಅಂದ್ರೆ ದೊರಕುತ್ತದೆ. ಅದರ ಸಾಕಷ್ಟು ನಿಮ್ಗೆ ಹನ್ನೆಲೆ ರಿಲೇಟೆಡ್ ಕ್ವಶನ್ಸ್ ನ ಕೇಳ್ತಿರ್ತಾನೆ. ದಲಿತ ಕವಿ, ಇದನ್ನು ಕೂಡ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಡಾಕ್ಟರ್ ಸಿದ್ಧಲಿಂಗಯ್ಯವ್ರನ್ನ ದಲಿತ ಕವಿ ಅಂತೇಳಿ ಏನ್ ಮಾಡ್ತೇವಪ್ಪ ಅಂದ್ರ ಕರೆಸ್ಕೊಳ್ತಿರ್ತೇವೆ. ಇಲ್ಲಿ ದಾನ ಚಿಂತಾಮಣಿ ಅಂತೇಳಿ ಅತ್ತಿಮಬ್ಬೆ ಅವ್ರನ್ನ ಏನ್ ಮಾಡ್ತೇವಪ್ಪ ಅಂದ್ರ ನಾವು ದಾನ ಚಿಂತಾಮಣಿ ಅಂತೇಳಿ ಏನ್ ಮಾಡ್ತಾರಪ್ಪ ಅಂದ್ರ ಕರೀತಾರೆ. ಕರ್ನಾಟಕದ ಏಕೀಕರಣ ಸಲುವಾಗಿ ಈ ಕನ್ನಡದ ಉಳಿವಿಗೋಸ್ಕರ ಕನ್ನಡದ ಕುಲಪುರೋಹಿತರು ಅಂತೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ ಕರ್ಸ್ಕೊತಿರ್ತಾರೆ. ಅವರೇ ಯಾರಪ್ಪ ಅಂದ್ರ ಆಲೂರು ವೆಂಕಟರಾಯ ಅವರು ಅಂತೇಳಿ ನಾವು ನೋಡ್ತೇವೆ. ಇದು ಅಂತೂ ಸಾಕಷ್ಟು ಪ್ರತಿ ವರ್ಷ ಕ್ವಶನ್ ಪೇಪರ್ ಒಳಗಡೆನು ಹೈಲೈಟ್ ಆದಂತ ಪ್ರಶ್ನೆ ಅಂದಾಗ ಕರ್ನಾಟಕದ ಸಂಗೀತದ ಪಿತಾಮಹ ಯಾರು? ಕರ್ನಾಟಕದ ಸಂಗೀತದ ಪಿತಾಮಹ ಅಂತೇಳಿ ಯಾರನ್ನ ಕರಿತಪ್ಪ ಅಂತ ಅಂದಾಗ ಪುರಂದರದಾಸರನ್ನ. ಈ ಪುರಂದರದಾಸರಾಗ್ಲಿ ಕನಕದಾಸರನ್ನ ದಾಸ ಸಾಹಿತ್ಯದ ಅಶ್ವಿನಿ ನಕ್ಷತ್ರಗಳಂತೆ ಕೂಡ ಅಶ್ವಿನಿ ದೇವತೆಗಳಂತೆ ಕೂಡ ಏನ್ ಮಾಡ್ತಪ್ಪ ಅಂದ್ರ ಕರೆಸ್ಕೋತಾರೆ. ಇನ್ನು ಕರ್ನಾಟಕದ ಗಾಂಧಿ ಅಂತೇಳಿ ಯಾರನ್ನ ಕರೀತಾರೆ? ಸರ್, ಆಲ್ರೆಡಿ ಗಾಂಧೀಜಿಯವ್ರನ್ನ ಪ್ರಪಂಚಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಹೋಲಿಸ್ಕೊತಿರ್ತಾರೆ. ಅಮೆರಿಕದ ಗಾಂಧಿ, ಆಫ್ರಿಕಾದ ಗಾಂಧಿ, ಗಡಿನಾಡಿನ ಗಾಂಧಿ. ಹಾಗಾದ್ರೆ ಅಮೆರಿಕದ ಗಾಂಧಿ ಅಂತೇಳಿ ಯಾರನ್ನ ಕರೀತಾರಪ್ಪ ಅಂದ್ರೆ ಮಾರ್ಟಿನ್ ಲೂಥರ್ ಕಿಂಗ್ ಅವ್ರನ್ನ. ನೆಕ್ಸ್ಟ್ ನೆಲ್ಸನ್ ಮಂಡೇಲ್ ಅವ್ರನ್ನ ಆಫ್ರಿಕಾದ ಗಾಂಧಿ ಅಂತ ಕರಿತೇವೆ. ಗಡಿನಾಡಿನ ಗಾಂಧಿ ಅಂತ ಖಾನ್ ಅಬ್ದುಲ್ ಗಫರ್ ಖಾನ್ ಅವ್ರು ಕರಿತೇವೆ. ಇಲ್ಲಿ ಕೆಳಗೆ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ಅವ್ರನ್ನ ಕರ್ನಾಟಕದ ಗಾಂಧಿ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಇನ್ ನೆಕ್ಸ್ಟ್ ವಚನಶಾಸ್ತ್ರದ ಪಿತಾಮಹ ಯಾರು? ಇಲ್ಲಿ ವಚನಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಪ್ಪ ಅಂತಂದ್ರೆ ಫಕೀರಪ್ಪ ಗುಂಡಪ್ಪ ಹಳಕಟ್ಟಿ ಅವ್ರನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ವಚನಶಾಸ್ತ್ರದ ಪಿತಾಮಹ ಅಂತೇಳಿ ಏನ್ ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಇನ್ನು 1000 ಹಾಡುಗಳ ಸರ್ದಾರ ಅಂತೇಳಿ ಯಾರನ್ನ ಕರಿತಾರಪ್ಪ ಅಂದ್ರ ಹುಕ್ಕೇರಿ ಬಾಳಪ್ಪ ಅಥವಾ ಬಾಳಪ್ಪ ಹುಕ್ಕೇರಿ ಅವ್ರನ್ನ 1000 ಹಾಡುಗಳ ಸರ್ದಾರ ಅಂತ ಕರಿತೀವಿ. ಕನ್ನಡದ ಕೋಗಿಲೆ ಅಂದಾಗ ಪಿ ಕಾಳಿಂಗರಾವ್ ಅಂತ ಕರಿತೀವಿ. ಮತ್ತೆ ಹೀಗಾಗಿ ನಿಮ್ಗ ಇದನ್ನು ಕೂಡ ಇಲ್ಲಿ ನೆಕ್ಸ್ಟ್ ನೋಡ್ರಿ, ಚುಟುಕುಗಳ ಬ್ರಹ್ಮ. ಇದು ಕ್ವಶನ್ಸ್ ಬಹಳ ಸಾಕಷ್ಟು ಆಗಿದೆ. ಚುಟುಕುಗಳ ಬ್ರಹ್ಮ ಅಂತೇಳಿ ಯಾರನ್ನ ಕರಿತಾರಪ್ಪ ಅಂದಾಗ ದಿನಕರ ದೇಸಾಯಿ ಅವ್ರನ್ನ ಚುಟುಕುಗಳ ಬ್ರಹ್ಮ ಅಂತ ಕರಿತೀವಿ. ಇಲ್ಲಿ ಸಣ್ಣ ಕಥೆಗಳ ಜನಕ ಅಥವಾ ಕನ್ನಡದ ಆಸ್ತಿ ಅಂತೇಳಿ ಯಾರನ್ನ ಕರಿತೀವಿ ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರನ್ನ ಸಣ್ಣ ಕಥೆಗಳ ಜನಕ ಅಥವಾ ಏನಪ್ಪಾ ಅಂದಾಗ ಕನ್ನಡದ ಆಸ್ತಿ ಅಂತ ಕೂಡ ಏನ್ ಮಾಡ್ತೇವಪ್ಪ ಅಂದ್ರೆ ಕರೆಸ್ಕೊಳ್ತಾರೆ. ಇನ್ನ ಮೊನ್ನೆ ಇತ್ತೀಚೆಗೆ ಸರ್ವಜ್ಞ ಜಯಂತಿ ಕೂಡ ಆಚರಣೆ ಮಾಡ್ತೇವೆ 20ನೇ ತಾರೀಕಿಗೆ ಫೆಬ್ರವರಿ. ಇಲ್ಲಿ ತ್ರಿಪದಿಗಳ ಬ್ರಹ್ಮ, ತ್ರಿಪದಿಗಳ ಚಕ್ರವರ್ತಿ ಅಥವಾ 3 ಸಾಲಿನ ಪದ್ಯವನ್ನು ಬರೆಯೋರು ಯಾರು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ. ಸರ್ವಜ್ಞ 3 ಸಾಲಿನ ಪದ್ಯಕ್ಕೋಸ್ಕರನೇ ಇವರು ತ್ರಿಪದಿ ಚಕ್ರವರ್ತಿ ಅಂತ ಅನ್ಸ್ಕೊತಾರೆ. ಇನ್ನು ಮೈಸೂರಿನ ಹುಲಿ ಅಂದಾಗ ಟಿಪ್ಪು ಸುಲ್ತಾನ. ನೆಕ್ಸ್ಟ್ ನಾಟಕ ರತ್ನ ಅಂತಂದಾಗ ಗುಬ್ಬಿ ವೀರಣ್ಣ. ನೆಕ್ಸ್ಟ್ ಕನ್ನಡದ ರಾಷ್ಟ್ರಕವಿ, ಮೊದಲ ರಾಷ್ಟ್ರಕವಿ ಅಂದಾಗ ಎಂ ಗೋವಿಂದ ಪವಿ. 2ನೇ ರಾಷ್ಟ್ರಕವಿ ಅಂದಾಗ ಕುವೆಂಪು. ಕರ್ನಾಟಕ ರತ್ನ ಆಗ್ಲಿ, ನೆಕ್ಸ್ಟ್ ಪಂಪ ಪ್ರಶಸ್ತಿ ಆಗ್ಲಿ, ಜ್ಞಾನಪೀಠ ಪ್ರಶಸ್ತಿ ಆಗ್ಲಿ, ಎಲ್ಲವೂ ಮೊದಲ ಪಡೆದಂತ ವ್ಯಕ್ತಿ ಅಂದಾಗ ಕುವೆಂಪು ಅಂತ ಹೇಳ್ತಿರ್ತೀವಿ. ಕುಪ್ಪಳ್ಳಿ ವೆಂಕಟಪ್ಪನವ್ರ ಮಗ ಪುಟ್ಟಪ್ಪ. ಹಾಗಾದ್ರೆ ಕನ್ನಡದ ಕಣ್ಣವ ಅಂತೇಳಿ BM ಶ್ರೀಕಂಠ ಇವರನ್ನ ಕನ್ನಡದ ಕಣ್ಣವ ಅಂತ ಕೂಡ ಏನ್ ಮಾಡ್ತಾರಪ್ಪ ಅಂತ ಕರೀತಾರೆ. ಇನ್ನ ಕವಿ ಚಕ್ರವರ್ತಿ ಅಂತ ಬಿರುದು ಪಡೆದವ್ರು ಯಾರಪ್ಪ ಅಂದಾಗ ರನ್ನ. ಈ ತರ ನಿಮ್ಗ ಇನ್ನೂ ಸಾಕಷ್ಟು ಏನಾಗ್ತಿರ್ತಪ್ಪ ಅಂದ್ರೆ ಕ್ವಶನ್ಸ್ ಬರ್ತಿರ್ತಿರ್ತವೆ. ಯಾವ್ಯಾವ ತರ ಕೆಲವೊಂದಿಷ್ಟು ಊರುಗಳಿದಾವೆ. ಆ ಊರುಗಳು ಒಂದೊಂದಕ್ಕೆ ಪ್ರಸಿದ್ಧಿ ಪಡೆದಿದ್ದಾವೆ. ಹಾಗಾದ್ರೆ ಎದಕ್ಕೆ ಪಡೆದಿದ್ದಾವೆ? ಒಂದಿಷ್ಟು ಇಲ್ಕಲ್ ಎದಕ್ಕೆ ಪ್ರಸಿದ್ಧಿ ಪಡಿತದೆ? ಇಲ್ಕಲ್ ಗ್ರಾನೈಟ್ ಕಲ್ಲು ಅಂತ ಕೂಡ ಹೇಳ್ತಿರ್ತೀವಿ, ಅಥವಾ ಇಲ್ಕಲ್ ಸೀರೆ ಅಂತ ಕೂಡ ಕರಿತೇವೆ. ಹೀಗಾಗಿ ಇಲ್ಕಲ್ ಸೀರೆಗಳಿಗೆ ಪ್ರಸಿದ್ಧಿ ಪಡಿತದೆ. ಹೌದಾ? ಇನ್ನ ಬೆಳಗಾವಿ ಕುಂದಾಕ್ ಏನಾಗ್ತದಪ್ಪ ಅಂದ್ರೆ ಬಹಳ ಫೇಮಸ್ ಬೆಳಗಾವಿ.
ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾದ ಜಿಲ್ಲೆ ಅಂತಂದಾಗ ಬೆಳಗಾವಿ ಅಂತೇಳಿ ಕರಿತೀವಿ. ವಿಸ್ತೀರ್ಣದಲ್ಲಿ ದೊಡ್ಡದಾದ ಜಿಲ್ಲೆ. ಗೋಕಾಕ್, ಗೋಕಾಕ್ ಕರ್ದಂಟ್ ಅಂತ ಹೇಳಿ ಕರಿತೇವೆ. ಧಾರವಾಡ ಪೇಡಾ ನಗರಿ ಅಥವಾ ಪೇಡಾ ಫೇಮಸ್ಸು. ಮುದೋಳ ಇದು ನಾಯಿಗಳು. ಇದು ಕ್ವಶನ್ಸ್ ಆಗಿತ್ತು. ಯಾವ ತಳಿಯ ನಾಯಿ ಅಂತ ಕೂಡ ಕ್ವಶನ್ಸ್ನ ಕೇಳ್ತಿರ್ತಾನೆ. ಹೌಂಡ್ ಸ್ಥಳೀಯ ನಾಯಿ. ಯಾವ ತಳಿಯ ನಾಯಿಯಪ್ಪ ಅಂತ ಕ್ವಶನ್ಸ್ನ ಕೊಟ್ಟನಪ್ಪ ಅಂದ್ರೆ ಹೌಂಡ್ ಸ್ಥಳೀಯ ನಾಯಿಗಳಿಗೆ ಈ ಮುದೋಳ ಫೇಮಸ್ ಆಗ್ತದೆ. ಇದು ಇಂಡಿಯನ್ ಆರ್ಮಿ ಒಳಗಡೆ 6 ನಾಯಿಗಳು ಏನಾಗಿದಪ್ಪ ಅಂದ್ರೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾವೆ ಅಂತೇಳಿ ನಾವು ನೋಡ್ತೇವೆ. ಇನ್ನು ಬ್ಯಾಡಗಿ ಎದಕ್ಕೆ ಫೇಮಸ್ ಅಪ್ಪ ಅಂದಾಗ ಬ್ಯಾಡಗಿ ಮೆಣಸಿನಕಾಯಿ. ಹಾವೇರಿ ಜಿಲ್ಲೆ ಒಳಗಡೆ ಕಂಡು ಬರ್ತದ. ಮೆಣಸಿನಕಾಯಿಗೆ ಏನಾಗ್ತದಪ್ಪ ಅಂದ್ರೆ ಬ್ಯಾಡಗಿ ಫೇಮಸ್ ಆಗ್ತದೆ. ಇನ್ನು ಮಂಡ್ಯ ಜಿಲ್ಲೆ ಮದ್ದೂರು ವಡೆ ಫೇಮಸ್ ಆಗ್ತದೆ. ನೆಕ್ಸ್ಟ್ ಚನ್ನಪಟ್ಟಣ ಅಟಿಕೆ ಗೊಂಬೆಗಳಿಗೆ ಏನಾಗ್ತದಪ್ಪ ಅಂದ್ರೆ ಪ್ರಸಿದ್ಧಿ ಪಡೆದಂಥ ಸ್ಥಳ. ಇನ್ನು ಕಿನ್ನಾಳ ಇದು ಕೂಡ ಗೊಂಬೆಗಳಿಗೆ, ಅದರ ಬಣ್ಣದ ಗೊಂಬೆಗಳಿಗೆ ಏನಾಗ್ತದಪ್ಪ ಅಂದ್ರೆ ಇದು ಪ್ರಸಿದ್ಧಿ ಪಡಿತದ. ಇನ್ನು ಮಂಡ್ಯ ಇದು ಬೆಣ್ಣೆ ಅಥವಾ ಸಕ್ಕರೆ ನಗರ ಅಂತೇಳಿ ಕೂಡ ಏನ್ ಮಾಡ್ತದಪ್ಪ ಅಂದ್ರೆ ಕರೆಸ್ಕೊಳ್ತದೆ. ಇನ್ನು ನೆಕ್ಸ್ಟ್ ಪ್ರಮುಖ ದೇವಾಲಯಗಳು, ಯಾವ ದೇವಾಲಯಗಳು ಎಲ್ಲೆಲ್ಲಿದಾವೆ ಅಂತ ಕೂಡ ಇತ್ತೀಚೆಗೆ ಎಕ್ಸಾಮ್ಸ್ ಅಲ್ಲಿ ನಾವು ನೋಡಿರ್ಬೇಕು. ಮೂಕಾಂಬಿಕಾ ದೇವಾಲಯ ಎಲ್ಲಿ ಕಂಡು ಬರ್ತದೆ ಅಂತ ಕ್ವಶನ್ಸ್ ನ ಕೇಳಿದ್ರು. ಹಾಗಾದ್ರೆ ಆ ದೇವಾಲಯಗಳ ರಿಲೇಟೆಡ್ ಒಂದಿಷ್ಟು ಇಂಪಾರ್ಟೆಂಟ್ ದೇವಾಲಯಗಳ ಮೇಲೆ ಕ್ವಶನ್ಸ್ ಹಾಕೊಂಡ್ಬಂದಿದ್ದೀನಿ. ಏನಪ್ಪಾ ಅಂದ್ರೆ ಬೇಲೂರು ಚೆನ್ನಕೇಶವ ದೇವಾಲಯ ಅಂತ ಹೇಳ್ತೀವಿ. ಬೇಲೂರಿನಲ್ಲಿ ಕಂಡು ಬರುವಂತ ದೇವಾಲಯ ಯಾವುದು ಅಂತೇಳಿ 4 ದೇವಾಲಯಗಳ ಹೆಸರನ್ನ ಕೊಡ್ತಾನೆ. ಇಲ್ಲಿ ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯ ಅಂತ ಹೇಳ್ತಿರ್ತೇವೆ. ಅತಿ ಹೆಚ್ಚು ವಿಜಯನಗರ ಸಾಮ್ರಾಜ್ಯದ ಮೇಲೆ ಕ್ವಶನ್ಸ್ ಬಂದಿದ್ದಂದಾಗ ಹಂಪಿ ಅದರ ರಾಜಧಾನಿ ಆಗಿತ್ತು. ಅಲ್ಲಿ ಕಂಡು ಬರುವಂತಹ ಪ್ರಮುಖ ದೇವರು ಯಾರಪ್ಪ ಅಂದ್ರೆ ವಿರೂಪಾಕ್ಷ ದೇವಾಲಯ. ಇದ್ರ ಮೇಲೆ ಏನಾಗಿದೆಪ್ಪ ಅಂದ್ರೆ ಕ್ವಶನ್ಸ್. ಇನ್ನು ಬಾದಾಮಿ ಕರ್ನಾಟಕದ ರಾಜ್ಯದಲ್ಲಿ 1 ತಿಂಗಳು ಜಾತ್ರೆ ನಡೆಯುವಂತ ಸ್ಥಳ ಯಾವ್ದಪ್ಪ ಅಂದಾಗ ಬಾದಾಮಿ ಬನಶಂಕರಿ ದೇವಿ ಅಂತ ಹೇಳ್ತಿರ್ತೇವೆ. ಬನಶಂಕರಿ ದೇವಾಲಯ ಅತಿ ಹೆಚ್ಚು ದೊಡ್ಡ ಜಾತ್ರೆ ಅಂತೇಳಿ ಕರೆಸ್ಕೊಳ್ತದೆ. ಇನ್ನು ಮೈಸೂರು ಚಾಮುಂಡೇಶ್ವರಿ ಅಂತೇಳಿ ಇದು ಎಲ್ಲರಿಗೂ ಆಟೋಮೆಟಿಕ್ ಗೊತ್ತಾಗ್ತದೆ. ಇನ್ನ ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತಂದಾಗ ಕರ್ನಾಟಕದ ಅತ್ಯಂತ ದೊಡ್ಡದಾದ ದೇವಾಲಯ ಯಾವುದು ಅಂತ ಕ್ವಶನ್ಸ್ ಏನಪ್ಪ ಅಂದ್ರ ನಂಜುಂಡೇಶ್ವರ ದೇವಾಲಯ ಅಂತ ಹೇಳ್ತೇವೆ. ಕರ್ನಾಟಕದ ಅತ್ಯಂತ ದೊಡ್ಡದಾದ ದೇವಾಲಯ. ಮೊದಲ ದೇವಾಲಯ ಎಂದಾಗ ಪ್ರಣವೇಶ್ವರ ದೇವಾಲಯ ಅಂತ ಹೇಳಿ ಕರಿತೇವೆ. ಇನ್ನು ಶ್ರೀರಂಗಪಟ್ಟಣದು ಇಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್ ಅಂತ ಹೇಳಿ ಕರಿತೇವೆ. ಇದು ಕೂಡ ಪ್ರಸಿದ್ಧಿ ಪಡೆದಿದೆ. ಇನ್ನು ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯ. ಕೊಲ್ಲೂರು ಇದು ಕ್ವಶನ್ಸ್ ಆಗಿತ್ತು. ಮೂಕಾಂಬಿಕಾ ದೇವಾಲಯ ಕೊಲ್ಲೂರ್ದು. ಹೊರನಾಡು ಅನ್ನಪೂರ್ಣೇಶ್ವರಿ ಅಂತ ಕರಿತೇವೆ. ಧರ್ಮಸ್ಥಳ ಮಂಜುನಾಥ ಇದು ಎಲ್ಲರಿಗೂ ಗೊತ್ತಿರುವಂತದ್ದು ಸ್ಥಳ, ಹೌದಾ, ಧರ್ಮಸ್ಥಳ. ಇನ್ನು ನೆಕ್ಸ್ಟ್ ಉಳುವಿ ಚನ್ನಬಸವೇಶ್ವರ ಅಂತ ಕರಿತೇವೆ. ಯಾವಪ್ಪ ಅಂದ್ರೆ ಶೃಂಗೇರಿ ಶಾರದಾ ದೇವಾಲಯ ಅಂತ ಕರಿತೇವೆ. ಈ ತರ ಇವು ಪ್ರಸಿದ್ಧಿ ಪಡೆದಂತ ದೇವಾಲಯಗಳಾಗ್ತವೆ. ಇನ್ನ ಜ್ಞಾನಪೀಠ ಪ್ರಶಸ್ತಿಗಳು ಅಂತ ಹೇಳಿದೆ ನಾವು. ಜ್ಞಾನಪೀಠ ಪ್ರಶಸ್ತಿ ಪಡೆದವರು ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ಜನ ಅಂತ ಕ್ವಶನ್ಸ್ ಏನಪ್ಪ ಅಂದ್ರೆ 8 ಜನ ಅಂತ ಆನ್ಸರ್ ಹಾಕ್ರಿ. ಹಾಗಾದ್ರೆ ಆ 8 ಜನರು ಯಾರು? ಕವಿಗಳು. ಅವ್ರು ಬರೆದಂತ ಕೃತಿಗಳ ಮೇಲೆ ಕ್ವಶನ್ಸ್ ಏನಪ್ಪ ಅಂದಾಗ ಫಸ್ಟ್ಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಯಾರಿಗಪ್ಪ ಅಂದ್ರೆ ಕುವೆಂಪು. ಯಾವ ಕೃತಿಗೆ ಬರ್ತದಪ್ಪ ಅಂತ ಹೇಳಿ ಕ್ವಶನ್ಸ್ ಕೇಳಿದಪ್ಪ ಅಂದಾಗ ಶ್ರೀರಾಮಾಯಣ ದರ್ಶನಮ್ಮ ಈ ಕೃತಿಗೆ ಏನಾಗ್ತದಪ್ಪ ಅಂದ್ರ ಇದು ಜ್ಞಾನಪೀಠ ಪ್ರಶಸ್ತಿ ದೊರಕ್ತದೆ. ಇನ್ನ ಸೆಕೆಂಡ್ ಯಾರಪ್ಪ ಅಂದ್ರೆ ದ ರಾ ಬೇಂದ್ರೆ. ಇವರ 4 ತಂತಿ ಕೃತಿಗೆ ಏನಾಗ್ತದಪ್ಪ ಅಂದ್ರ ಜ್ಞಾನಪೀಠ ಪ್ರಶಸ್ತಿ ಏನಾಯ್ತಪ್ಪ ಅಂದ್ರ ದೊರಕ್ತದೆ. ಇನ್ನು ಶಿವರಾಮ್ ಕಾರಂತ್ ಅವರಿಗೆ ಮುಖಜ್ಜಿಯ ಕನಸುಗಳಿಗೆ ಈ ಜ್ಞಾನಪೀಠ ಪ್ರಶಸ್ತಿ ಬಂದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಚಿಕ್ಕ ವೀರ ರಾಜೇಂದ್ರ. ಇವರು 4 ಜನರಿಗೆ ಏನಾಗ್ತಪ್ಪ ಅಂದಾಗ ಒಂದೊಂದು ಕೃತಿಗಳಿಗೆ ಏನಾಗಿತ್ತಪ್ಪ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ದೊರಕಿತ್ತು. ಇನ್ನು ಉಳಿದ 4 ಜನರಿಗೆ ಯಾರಪ್ಪ ಅಂದ್ರ ಈ ವಿಕ್ರು ಗೋಕಾಕ್ ಆಗ್ಲಿ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ, ಚಂದ್ರಶೇಖರ್ ಕಂಬಾರ. ಇವರು 4 ಜನರಿಗೆ ಏನಾಗ್ತದಪ್ಪ ಅಂದಾಗ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಸಲುವಾಗಿ ಸಮಗ್ರ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನಾಗ್ತದಪ್ಪ ಅಂದ್ರ ಜ್ಞಾನಪೀಠ ಪ್ರಶಸ್ತಿ ಏನಾಗ್ತದಪ್ಪ ಅಂದ್ರ ದೊರಕ್ತು ಅಂತ ಕೂಡ ನಾವು ನೋಡ್ತೇವೆ. ಈ ತರ ಕೂಡ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಆಗ್ತವೆ. ಇನ್ನು ನೆಕ್ಸ್ಟ್ ಹೆಸರುಗಳು ಚೇಂಜ್ ಮಾಡಿ ಕ್ವಶನ್ಸ್ ನ ಕೇಳ್ತಿರ್ತಿರ್ತಾನೆ. ಏನಪ್ಪಾ ಅಂದ್ರ ಸಿಲಿಕಾನ್ ಸಿಟಿ ಅಂತೇಳಿ ಯಾವುದಕ್ಕನ್ನ ಕರೀತಾರೆ ಅಂತೇಳಿ. ಸಿಲಿಕಾನ್ ಸಿಟಿ ಇದನ್ನ ಸಾಕಷ್ಟು ಬಾರಿ ಕ್ವಶನ್ ಪೇಪರ್ದಲ್ಲಿ ನೀವು ಕ್ವಶನ್ ಪೇಪರ್ ಬಿಡಿಸಿದ್ರೆ ಗೊತ್ತಾಗ್ತದೆ ಈ ತರ ಕ್ವಶನ್ಸ್ ಗಳು ಆಗ್ಯಾವೋ ಇಲ್ಲ ಅಂತೇಳಿ. ಸಿಲಿಕಾನ್ ಸಿಟಿ ಅಂತ ಕ್ವಶನ್ಸ್ ಆಗಿದೆ. ಹಾಗಾದ್ರೆ ಸಿಲಿಕಾನ್ ಸಿಟಿ ಅಂತ ಯಾವ್ದನ್ನ ಕರೀತಾರೆ? ಬೆಂಗಳೂರನ್ನ ಕರೀತಾರೆ. ಉದ್ಯಾನಗಳ ನಗರಿ ಅಂತ ಕೂಡ ಕರೀತಾರೆ ಬೆಂಗಳೂರನ್ನ. ನೆಕ್ಸ್ಟ್ ಸಾಂಸ್ಕೃತಿಕ ನಗರಿ ಅಂತ ಯಾವ್ದನ್ನ ಕರೀತಾರೆ? ನಾವು ಒಂದಿಷ್ಟು ಎಕ್ಸ್ಟ್ರಾ ಹಾಕೊಂಡಿರ್ತೀವಿ. ಕೇಳಿದಿಲ್ಲ ಸಿಲಿಕಾನ್ ಸಿಟಿಗಳ ಮೇಲೆ ಎಕ್ಸಾಮ್ದ ಕ್ವಶನ್ಸ್ ನ ಕೇಳೇನು ಆಲ್ರೆಡಿ. ಮತ್ತು ಬೆಂಗಳೂರನ್ನ ಉದ್ಯಾನ ನಗರಿ ಅಂತ ಕರಿತೀವಿ. ಸಾಂಸ್ಕೃತಿಕ ನಗರಿ ಅಂತ ಮುಂದೆ ಸಲ ಕೇಳ್ಬೋದು. ಮೈಸೂರು ಸಾಂಸ್ಕೃತಿಕ ನಗರಿ ಅಂತ ಕರಿತೇವೆ. ಮಲ್ಲಿಗೆ ನಗರಿ ಮೈಸೂರು. ಇನ್ನು ಬೆಣ್ಣೆ ನಗರಿ ಅಂತೇಳಿ ಯಾವ್ದನ್ನ ಕರಿತೀವಪ್ಪ ಅಂದ್ರೆ ದಾವಣಗೆರೆ ಬೆಣ್ಣೆ ದೋಸೆ ಅಂತೇಳಿ ಎಲ್ಲ ಕಡೆ ನೋಡಿರ್ತಿರ್ತೈತ್ರಿ. ದಾವಣಗೆರೆ. ಕುಂದಾ ನಗರಿ ಯಾವಪ್ಪ ಅಂದಾಗ ಬೆಳಗಾವಿ, ಹೌದಾ. ನೆಕ್ಸ್ಟ್ ಬಂದರು ನಗರಿ ಅಂದಾಗ ಮಂಗಳೂರ. ಕೃಷ್ಣ ನಗರಿ ಅಂದಾಗ ಉಡುಪಿ, ಹೌದಾ. ವಿದ್ಯಾನಗರಿ ಅಂದಾಗ ಧಾರವಾಡ. ನೆಕ್ಸ್ಟ್ ಮಂಜಿನ ನಗರಿ ಅಂದಾಗ ಕೊಡಗು. ದುರ್ಗದ ನಗರಿ ಅಂತಂದಾಗ ಚಿತ್ರದುರ್ಗ. ಮುದ್ರಣ ನಗರಿ ಅತಿ ಹೆಚ್ಚು ಮುದ್ರಣ ಪ್ರಿಂಟಿಂಗ್ ಪ್ರೆಸ್ಗಳು ಇರುವುದು ಗದಗ. ಕಡಲ ನಗರಿ ಅಂದಾಗ ಉತ್ತರ ಕನ್ನಡ. ರೇಷ್ಮೆ ನಾಡು ಅಂದಾಗ ರಾಮನಗರ. ಸಕ್ಕರೆ ನಾಡು ಅಂತಂದಾಗ ಯಾವಪ್ಪ ಅಂದ್ರ ಮಂಡ್ಯ. ಚಿನ್ನದ ನಾಡು ಅಂದಾಗ ಕೋಲಾರ. ಬಿಸಿಲು ನಾಡು ಅಂದಾಗ ಬಳ್ಳಾರಿ.
ಈ ತರ ಗೊಮ್ಮಟ ನಗರಿ ಅಂದಾಗ ನಮ್ಮ ಬಿಜಾಪುರ, ಈ ತರ ಸಾಕಷ್ಟು ಪ್ರಶ್ನೆಗಳು ಏನಾಗ್ತಿರ್ತಪ್ಪ ಅಂದ್ರೆ ನಿಮ್ಗೆ ಎಕ್ಸಾಮ್ ಹೈಲೈಟ್ ಆಗ್ತಿರ್ತವೆ. ಈ ತರ ಒಂದಿಷ್ಟು 10 ನಿಮಿಷದ 5 ನಿಮಿಷದ ವಿಡಿಯೋಗಳು ಏನಾಗ್ತಿರ್ತಪ್ಪ ಅಂದ್ರೆ ಅಪ್ಲೋಡ್ ಆಗ್ತಿರ್ತವೆ. ನಿಮ್ಗೆಲ್ಲವೂ ಎಕ್ಸಾಮ್ ಹೆಲ್ಪ್ ಆಗ್ತಿರ್ತವೆ. ಪೇಜ್ನ ಮತ್ತು ನಮ್ಮ ಚಾನಲ್ ಏನು ಮಾಡಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪೇಜಸ್ಗಳು ನೋಡ್ತಿದ್ರೆ ಫಾಲೋ ಮಾಡ್ಕೊಡ್ರಿ. ಎಲ್ಲವೂ ಏನಾಗ್ತಪ್ಪ ಅಂದ್ರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗ್ತವೆ. ಧನ್ಯವಾದಗಳು.